ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಹೇಗೆ ಸಿಟೀಸ್ ಮತ್ತು ಸ್ಟೇಜಸ್ ಹೈಡ್ ಮಾಡುವುದು ಅಂತ ಹೇಳ್ತಿದ್ದೀವಿ. ಬುಕಿಂಗ್ ಆನಲ್ಲಿ ಹೆಡರ್ ಸ್ಕ್ವೇರ್ ಎಡಬದಿಯ ಮೇಲ್ಭಾಗದಲ್ಲಿ ಒಂದು ಮೆನ್ಯು ಆಪ್ಷನ್ ಕಾಣಿಸ್ತದೆ. ಈ ಮೆನ್ಯು ಮೇಲೆ ಕ್ಲಿಕ್ ಮಾಡಿ. ಈ ಮೆನ್ಯು ಒಳಗೆ ಸೆಟ್ಟಿಂಗ್ ಅಂತ ಇನ್ನೊಂದು ಆಪ್ಷನ್ ಇದೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಸ್ಕ್ರಾಲ್ ಡೌನ್ ಮಾಡಿ. ಬಲಬದಿಯಲ್ಲಿ ಕನ್ಫಿಗರ್, ಹೈಡ್ ಅಥವಾ ಡಿಲೀಟ್ ಸಿಟೀಸ್ ಮತ್ತು ಸ್ಟೇಜಸ್ ಮಾಡು ಒಂದು ಆಪ್ಷನ್ ಕಾಣುತ್ತದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಕನ್ಫಿಗರ್, ಹೈಡ್, ಡಿಲೀಟ್ ಸಿಟಿ ಪೇಜ್ ಓಪನ್ ಆಗುತ್ತೆ. ಈ ಆನಲ್ಲಿ ಈಗಾಗಲೇ ಇರುವ ಕನ್ಫಿಗರ್ ಡೀಟೇಲ್ಸ್ ಕಾಣಿಸ್ತವೆ. ಹೊಸದನ್ನು ಕ್ರಿಯೇಟ್ ಮಾಡಬಹುದು. ಹೊಸ ಎಂಟ್ರಿ ಕ್ರಿಯೇಟ್ ಮಾಡಲು ಕ್ರಿಯೇಟ್ ನ್ಯೂ ಬಟನ್ ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಸರ್ವಿಸ್ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ಎಲ್ಲ ಆಕ್ಟಿವ್ ಸರ್ವಿಸಸ್ ಕಾಣಿಸ್ತವೆ. ರೋಯನಿಂದ ಯಾವ ಸರ್ವಿಸ್ ಒಳಗೆ ಸಿಟಿ ಹೈಡ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡಬಹುದು. ಉದಾಹರಣೆಗೆ ಹೈದರಾಬಾದ್ ಟು ಚೆನ್ನೈ ಸೆಲೆಕ್ಟ್ ಮಾಡೋಣ. ಹೈದರಾಬಾದ್ ಟು ಚೆನ್ನೈ ಒಳಗೆ ಕನ್ಫಿಗರ್ ಮಾಡಿದ ಎಲ್ಲಾ ಸಿಟೀಸ್ ಲಿಸ್ಟ್ ಆಗಿರುತ್ತವೆ. ಈಸ್ನಿಂದ ಹೈಡ್ ಮಾಡಬೇಕಾದ ಸಿಟಿ ಆಯ್ಕೆ ಮಾಡಬಹುದು. ಉದಾಹರಣೆಗೆ ಚೆನ್ನೈ ಆಯ್ಕೆ ಮಾಡ್ತೀವಿ. ಒಂದಕ್ಕಿಂತ ಹೆಚ್ಚು ಸಿಟೀಸ್ ಹೈಡ್ ಮಾಡಬೇಕಾದ್ರೆ ಮಲ್ಟಿಪಲ್ ಸೆಲೆಕ್ಟ್ ಮಾಡಬಹುದು. ಆಮೇಲೆ ಕೇಬಮ್ ಸೆಲೆಕ್ಟ್ ಮಾಡೋಣ. ಮುಂದೆ ಸ್ಟಾರ್ಟ್ ಡೇಟ್ ಇದೆ. ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಒಂದು ಸ್ಟಾರ್ಟ್ ಡೇಟ್ ಆಯ್ಕೆ ಮಾಡಿ. ಎಂಡ್ ಆಗಾಗಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಒಂದು ಎಂಡ್ ಡೇಟ್ ಆಯ್ಕೆ ಮಾಡಿ. ವೀಕ್ಲಿ ಶೆಡ್ಯೂಲ್ ಈಗಾಗಲೇ ಸೆಲೆಕ್ಟ್ ಆಗಿದೆ. ಈಗ ಸೇವ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಿಟಿ ಹೈಡ್ ಆಗಿದೆ. ಸ್ಟೇಜಸ್ ಹೈಡ್ ಮಾಡಬೇಕಾದ್ರೆ ಕ್ರಿಯೇಟ್ ನ್ಯೂ ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಸರ್ವಿಸ್ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿ. ರೋಯನಿಂದ ಯಾವ ಸ್ಕ್ರಿಪ್ಟ್ನಲ್ಲಿ ನಾವು ಸ್ಟೇಜಸ್ ಹೈಡ್ ಮಾಡಬೇಕು ಅದನ್ನ ಚೂಸ್ ಮಾಡಿ. ಉದಾಹರಣೆಗೆ ಬ್ಯಾಂಗಲೋರ್ ಟು ಚೆನ್ನೈ ಸೆಲೆಕ್ಟ್ ಮಾಡೋಣ. ರನ್ನಲ್ಲಿ ಟೈಪ್ ಮಾಡಿ ಸ್ಟೇಜ್ ವೈಸ್ ಸೆಲೆಕ್ಟ್ ಮಾಡಿ. ಇಲ್ಲಿ ಕನ್ಫಿಗರ್ ಮಾಡಿದ ಎಲ್ಲಾ ಸ್ಟೇಜಸ್ ಅಂದ್ರೆ ಬಾರ್ಡಿಂಗ್ ಮತ್ತು ಡ್ರಾಪಿಂಗ್ ಪಾಯಿಂಟ್ಸ್ ಲಿಸ್ಟ್ ಆಗಿರುತ್ತವೆ. ಯಾವ ಬಾರ್ಡಿಂಗ್ ಪಾಯಿಂಟ್ ಮತ್ತು ಯಾವ ಡ್ರಾಪಿಂಗ್ ಪಾಯಿಂಟ್ ಹೈಡ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡಬಹುದು. ಬಾರ್ಡಿಂಗ್ ಪಾಯಿಂಟ್ ಮತ್ತು ಡ್ರಾಪಿಂಗ್ ಪಾಯಿಂಟ್ ಆಯ್ಕೆ ಮಾಡಿ. ಉದಾಹರಣೆಗೆ ಸಿಲ್ಕ್ ಬೋರ್ಡ್ ಆಯ್ಕೆ ಮಾಡೋಣ. ಕೇವಲ ಬಾರ್ಡಿಂಗ್ ಪಾಯಿಂಟ್ ಮಾತ್ರ ಹೈಡ್ ಮಾಡಬೇಕಾದ್ರೆ ಅದನ್ನ ಮಾತ್ರ ಸೆಲೆಕ್ಟ್ ಮಾಡಬಹುದು. ಡ್ರಾಪಿಂಗ್ ಪಾಯಿಂಟ್ನನ್ನು ಹೈಡ್ ಮಾಡಬೇಕಾದ್ರೆ ಡ್ರಾಪಿಂಗ್ ಪಾಯಿಂಟ್ ಆಯ್ಕೆ ಮಾಡಬಹುದು. ಉದಾಹರಣೆಗೆ ಏರ್ಪೋರ್ಟ್ ಸೆಲೆಕ್ಟ್ ಮಾಡೋಣ. ನಂತರ ಸ್ಟಾರ್ಟ್ ಡೇಟ್ ಇರುತ್ತದೆ. ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಡೇಟ್ ಆಯ್ಕೆ ಮಾಡಿ. ಎಂಡ್ ಆಗಾಗಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಎಂಡ್ ಡೇಟ್ ಆಯ್ಕೆ ಮಾಡಿ. ಎಲ್ಲಾ ದಿನಗಳ ವೀಕ್ಲಿ ಶೆಡ್ಯೂಲ್ ಈಗಲೇ ಸೆಲೆಕ್ಟ್ ಆಗಿದೆ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಿಟೀಸ್ ಮತ್ತು ಸ್ಟೇಜಸ್ ಹೈಡ್ ಆಗಿವೆ. ಯಾವ ಸ್ಕ್ರಿಪ್ಟ್ಲಾದರೂ ಸಿಟೀಸ್ ಅಥವಾ ಸ್ಟೇಜಸ್ ಹೈಡ್ ಮಾಡಬೇಕಾದ್ರೂ ಇದೇ ಪ್ರೋಸೆಸ್ ಮತ್ತು ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ಈ ರೀತಿ ಯಾವುದೇ ಸ್ಕ್ರಿಪ್ಟ್ನಲ್ಲಿ ಸಿಟೀಸ್ ಮತ್ತು ಸ್ಟೇಜಸ್ ಅನ್ನು ಹೈಡ್ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.